ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 31ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಈಗ ಗೃಹಲಕ್ಷ್ಮಿ ಪರಿಷ್ಕರಣೆ ಯಾವ ರೀತಿ ನಡೆಯುತ್ತಾ ಇದೆ, ಸಚಿವ ಸಂಪುಟದಲ್ಲಿ ಈಗ ಸದ್ಯಕ್ಕೆ ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತೇ ಇದೆ, ಈಗ ಆಲ್ರೆಡಿ ಹೊಸ ಅರ್ಜಿ ಸಲ್ಲಿಸಬೇಕು, ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಎಲ್ಲ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಈ ಕ್ಷಣಕ್ಕೆ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಈಗ 31ನೇ ಕಂತಿನ ಹಣ ಇದೇ ಜುಲೈ 16ನೇ ತಾರೀಕಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಬಹುತೇಕ ಈಗ ಡೈಲಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇದ್ದೇನೆ. ಸುಮಾರು 45ರಿಂದ 50% ಜನ ಆಜುಬಾಜು ಅದೇ ರೇಂಜಲ್ಲೇ ಜನ ವೋಟ್ ಮಾಡ್ತಾ ಇದ್ದಾರೆ, ಹಣ ಜಮಾ ಆಗಿದೆ ಅಂತ ಹೇಳಿ. ಹಾಗಾಗಿ ಕಾದ್ ನೋಡಬೇಕಾಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಸ್ಪೀಡ್ ಆಗಿ ಜಮಾ ಆಗ್ತಾ ಇದೆ. ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ, ಇನ್ನು ಮ್ಯಾಕ್ಸಿಮಮ್ ನೀವೊಂದು 8ರಿಂದ 10 ದಿನ ವೆಯ್ಟ್ ಮಾಡಿದ್ರೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡಬೇಡಿ. ಓಕೆನಾ? ಇನ್ನು ಆಲ್ಮೋಸ್ಟ್ ಈಗ 50% ಜನರಿಗೆ ಜಮಾ ಆಗಿದೆ ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಇವತ್ತು 22ನೇ ತಾರೀಕು, ಒಂದು ವಾರದಲ್ಲಿ 50% ಜನರಿಗೆ ಜಮಾ ಆಗಿದೆ. ಇನ್ನೊಂದು ವಾರದಲ್ಲಿ ಮತ್ತೆ ಅನದರ್ 40-45% ಜನರಿಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಮಂಡ್ಯ ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಬೆಂಗಳೂರು ಸಿಟಿ ಇರ್ಬೋದು, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಿಡುಗಡೆನೆ ಶುರುವಾಗಿಲ್ಲ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಜಮಾ ಶುರುವಾಗುತ್ತೆ. ಓಕೆನಾ? ಇನ್ನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಭಾನುವಾರ ಸುದೀರ್ಘವಾಗಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಮಾಡಬೇಕು, ಜನರಿಗೆ ಯಾವುದೇ ರೀತಿ ತೊಂದರೆ ಕೊಡದೆ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು ಅಂತ ಸುದೀರ್ಘವಾಗಿ ಚರ್ಚೆ ನಡೆದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಟೈಮ್ ಬಯೋಮೆಟ್ರಿಕ್ ಅನ್ನ ಅಥವಾ ಫೇಸ್ ಅಥೆಂಟಿಕೇಶನ್ ಕೊಡಬೇಕು. ಕೆಲವು ವಯಸ್ಸಾದವರಿಗೆ ಬಯೋಮೆಟ್ರಿಕ್ ತಗೊಳ್ಳೋದಿಲ್ಲ, ಅಂತವರಿಗೆ ಫೇಸ್ ಅಥೆಂಟಿಕೇಶನ್ ಕೊಡಬೇಕಾಗುತ್ತೆ. ಹಾಗಾಗಿ ಬಯೋಮೆಟ್ರಿಕ್ ತಗೊಳ್ಳೋದೇ ಒಳ್ಳೇದು ಅಂತೇಳಿ ಸದ್ಯಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಪೇಪರ್ ಅಪ್ಡೇಟ್ ಕೂಡ ಬಂದಿತ್ತು, ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ನೋಡೋಣ, ಈಗ ಅದು ಕಂಪ್ಲೀಟ್ ಆಗಿ ಫೈನಲೈಸ್ ಆಗಿ ಇಂಥ ದಿನಾಂಕದಿಂದ ಶುರು ಮಾಡಬೇಕು. ಈಗ ಬಯೋಮೆಟ್ರಿಕ್ ಕೊಡಬೇಕು ಅಂತ ಏನು ಶುರುವಾಗಿಲ್ಲ, ಯಾವ ದಿನಾಂಕ ಅಂತ ಶುರುವಾಗಿಲ್ಲ. ಒಂದ್ ಕಡೆ SIR ನಡೀತಾ ಇದೆ, ಒಂದ್ ಕಡೆ ಗೃಹ ಜ್ಯೋತಿ ಪರಿಷ್ಕರಣೆ ನಡೀತಾ ಇದೆ. ಸದ್ಯಕ್ಕಿರುವಂತ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.